ಗುಡ್ ಮಾರ್ನಿಂಗ್ ಟು ಎವ್ರಿವನ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎದ್ದು ಬ್ರೇಕ್ಫಾಸ್ಟ್ ಮುಗಿಸ್ದೆ, ಆಗ ಒಂದು ಕಾಲ್ ಬಂತು, ಪಾರ್ಸಲ್ ಇದೆ ಬಂದು ತೊಗೊಂಡೋಗಿ ಅಂತ. ಕೊನೆಗೂ ಕಲೆಕ್ಟ್ ಮಾಡಿಕೊಂಡೆ, ಹಾಗೆ ರೂಮ್ ಕಡೆಗೆ ಹೋದೆ. ನಾನೊಂದು ಸಿಲ್ವರ್ ಚೈನ್ನ ಆರ್ಡರ್ ಹಾಕಿದ್ದೆ, ಅದೇ ಬಂದಿರೋದು. ಈಗ ಅನ್ಬಾಕ್ಸ್ ಮಾಡ್ತಿದ್ದೀನಿ ಇದನ್ನು. ಚೈನ್ನ ಸೇಫಾಗಿ ಇಟ್ಕೊಳ್ಳಿ ಅಂತ ಹೇಳಿ ಒಂದು ಕವರ್ ಕೊಟ್ಟಿದ್ದಾರೆ ನೋಡಿ. ನಂತರ ಇದು ಮಮಾ ಅರ್ತ್ ಕಡೆಯಿಂದ 1500 ಶಾಪ್ ಮಾಡಿದರೆ 400 ರೂಪೀಸ್ ಆಫ್ ಡಿಸ್ಕೌಂಟ್ ಅಂತೆ. ವ್ಯಾಲೆಂಟೈನ್ಸ್ ಡೇ ಆಗಿ ತುಂಬಾ ವಾರಗಳು ಕಳೆದೋಯ್ತು. ಇವ್ರು ಮಾತ್ರ ಇನ್ನೂ ಅದೇ ಗುಂಗಲ್ಲಿದ್ದಾರೆ. ಅದಕ್ಕೆ ಕಾರ್ಡ್ ಕೊಟ್ಟು ವಿಶ್ ಮಾಡಿದ್ದಾರೆ, ಸ್ಮಾಲ್ ಕಾರ್ಡ್. ಅದೆಲ್ಲ ಟ್ರೇಲರ್, ಇದೇ ಪಿಕ್ಚರ್. ನೋಡೋಣ ಚೈನ್ ಯಾವ ಥರ ಬಂದಿದೆ ಅಂತ. ಚೈನ್ ತುಂಬ ಚೆನ್ನಾಗಿದೆ, ನನಗಿಷ್ಟ ಆಯಿತು. ನಾನೇ ಅಲ್ವಾ ಆರ್ಡರ್ ಮಾಡಿದ್ದು. ನೀವು ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆದರೆ ತುಂಬ ತಿನ್ನಿದೆ, ಅಷ್ಟೇ ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಚೆನ್ನಾಗಿದೆ. ಇಷ್ಟ ಆಯಿತು ನನಗೆ. ಹುಡುಗಿರು ಏನಾದರೂ ಪರ್ಚೇಸ್ ಮಾಡಿದ್ರೆ ಪರ್ಚೇಸ್ ಮಾಡಿರೋ ಐಟಮನ್ನು ಹಾಕ್ಕೊಳ್ಳೋ ತನಕ ಪುರ್ಸತ್ತೇ ಇರಲ್ಲ. ಅದನ್ನು ಹಾಕ್ಕೊಂಡು ಖುಷಿ ಪಡಲೇಬೇಕು. ಹಾಗೆ ತುಂಬ ದಿನ ಆಗಿತ್ತು ಟೆಂಪಲಿಗೆ ಹೋಗದೆ. ಅದಕ್ಕೆ ಹತ್ತಿರ ಇರೋ ಟೆಂಪಲನ್ನು ಸರ್ಚ್ ಮಾಡಿ ಬಂದ್ವಿ. ದೇವರಿಗೆ ಕೈ ಮುಗಿದು ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ಸ್ವಲ್ಪ ಹೊತ್ತಲ್ಲೇ ಕಾಲ ಕಳೆದ್ವಿ. ಈ ಟೆಂಪಲ್ಗೆ ಜಾಸ್ತಿ ನಾರ್ತ್ ಅವರೇ ವಿಸಿಟ್ ಮಾಡ್ತಾಯಿದ್ರು. ದೇವಸ್ಥಾನದ ಆರ್ಕಿಟೆಕ್ಚರ್ ತುಂಬಾ ಚೆನ್ನಾಗಿತ್ತು. ವೈಟ್ ಕಲರ್ ಮಾರ್ಬಲ್ಸಿಂದ ಮಾಡಿದ್ದಾರೆ. ನಾನು ಟೆಂಪಲಿಗೆ 6 ತಿಂಗಳಕ್ಕೋ 3 ತಿಂಗಳಕ್ಕೋ ಬರೋದು. ಬಂದರೂ ಕೂಡ ತುಂಬ ಹೊತ್ತಿರಲ್ಲ. ಒಬ್ಬೊಬ್ರು ಹೇಳ್ತಾರಲ್ಲ ತುಂಬ ಹೊತ್ತು ಕಾಲ ಕಳೆದ್ರೆ ಪೀಸ್ ಆಗಿರುತ್ತೆ ಅಂಥೇಳಿ. ನನಗೆ ಆ ಥರ ಏನೂ ಫೀಲ್ ಆಗಲ್ಲ. ನನ್ನ ಪ್ರಕಾರ ಎಲ್ಲ ಕಡೆಗೂ ದೇವರಿದ್ದಾನೆ ಅಂತ. ಆದರೆ ಹೋದಾಗ ಭಕ್ತಿಯಿಂದ ಕೈ ಮುಗಿದು ಬರ್ತೀನಿ. ಟೆಂಪಲೆಲ್ಲ ಸುತ್ತಾಡಿ ಊಟನೂ ಮುಗಿಸ್ಕೊಂಡು ಪಿ ಜಿಗೆ ಬಂದೆ. ಎಂಟ್ರೆನ್ಸಲ್ಲೇ ಫಿಶ್ ಟ್ಯಾಂಕ್ ಇಟ್ಟಿದ್ದಾರೆ. ಬೋರ್ ಆದಾಗ ಇಲ್ಲಿ ಬಂದು ಫಿಶ್ ನೋಡ್ಕೊಂಡು ಹೋಗ್ತೀನಿ. ಈ ಫಿಶ್ ನೋಡಿದ್ದೆ ನನಗೆ ನಮ್ಮೂರ ಕಡೆ ಫಿಶ್ ಎಲ್ಲ ನೆನಪಾಗುತ್ತೆ. ಬಂಗಡೆ, ತೋರಿ, ಇಶ್ವಾಣ, ಸಮದಾಳಿ ಎಲ್ಲ ನೆನಪಾಗುತ್ತೆ. ಆದರೆ ಅದೆಲ್ಲ ತಿನ್ನಲಿಕ್ಕೆ. ಆದರೆ ಈ ಮೀನು ತಿನ್ನಬೇಕು ಅಂತ ನನಗೆ ಯಾವ ಉದ್ದೇಶನೂ ಇಲ್ಲ. ಇದನ್ನು ಸುಮ್ಮನೆ ಚೆನ್ನಾಗಿದೆ ಅಂತ ನೋಡ್ತೀನಿ. ಸಂಜೆ ಚಾಟ್ಸ್ ತಿನ್ನೋಣ ಅಂತ ಹೊರಗಡೆ ಹೋದೆ. ಇದೇನೋ ಡಿಫ್ರೆಂಟ್ ಆಗಿರೋದು ಕಣ್ಣಿಗೆ ಬಿತ್ತು. ಏನಂದರೆ ಕಡಲೆನ ಸ್ಮ್ಯಾಶ್ ಮಾಡಿ ಡ್ರೈ ಮಾಡಿ ಇಟ್ಟಿದ್ದಾರೆ. ಬೇಲ್ಪುರಿ ಇರುತ್ತಲ್ಲ, ಅದಕ್ಕೆ ಹೇಗೆ ಮಾಡಿಕೊಡ್ತಾರೋ ಅದೇ ಥರ ಇದನ್ನು ಕೂಡ ಮಾಡಿಕೊಡ್ತಾರೆ. ಹಾಗೆ 1 ಪ್ಲೇಟ್ ಆರ್ಡ್ರ್ ಮಾಡಿದೆ. ಇದು ಪಾನಿಪುರಿಗಿಂತ ಹೆಲ್ತಿಗೆ ಒಳ್ಳೆಯದು. ಆಯಿಲ್ ಕಂಟೆಂಟ್ ಇರಲ್ಲ, ಪ್ರೋಟೀನ್ ಜಾಸ್ತಿ ಇರುತ್ತೆ. ತಿಂದು ವಾಕಿಂಗ್ ಮಾಡಿದೆ. ನಂತರ ರೂಮಿಗೆ ಹೋಗಿ ಮಲಗ್ತೀನಿ. ಈ ವಿಡಿಯೋ ಇಷ್ಟವಾದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.